ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವಂತೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡೋಣ. ಈ ದಿನ ಶ್ರಾವಣ ಶನಿವಾರದ ಅಮಾವಾಸ್ಯೆಯ ದಿನ ಆಗಿದೆ ಅಲ್ವಾ, ಅದರಿಂದ ನಾನು ರಾತ್ರಿನೇ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ಆ್ಯಸ್ ಯೂಶ್ವಲ್ ದೇವ್ರ ಮನೆಯೂ ಸಹ ಕ್ಲೀನ್ ಮಾಡಿಟ್ಟಿದ್ದೆ. ಬೆಳಗ್ಗೆ ಬೇಗ ಎದ್ದು ಅಂದರೆ 4:15ಗೆಲ್ಲ ಎದ್ದುಬಿಟ್ಟು ಸ್ನಾನ ಮಾಡಿ ದೇವ್ರ ಫೋಟೋಗಳಿಗೆಲ್ಲ ಹೂವನ್ನು ಮುಡಿಸಿ ಈಗ ಪೂಜೆ ಮಾಡ್ತಾ ಇದ್ದೀನಿ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಾಗಿರೋದ್ರಿಂದ ಒಂದು 5:15 ಪೂಜೆ ಶುರುವಾಗ್ಬಿಟ್ಟಿತ್ತು. ಈಗ ಪೂಜೆ ಮುಗಿದಿದೆ, ನೀವು ಸಹ ಆರತಿಯನ್ನು ತೆಗೆದುಕೊಂಡ್ಬಿಡಿ. ಎಲ್ಲರಿಗೂ ದೇವರು ತುಂಬ ಒಳ್ಳೆಯದನ್ನು ಮಾಡಲಿ, ಹಾಗೆ ನಮಗೂ ಸಹ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಸ್ವಲ್ಪ ನಿದ್ದೆ ಬರೋ ಹಾಗಿತ್ತು. ಹಾಗೆ ಸೋಫಾದಲ್ಲಿ ಕೂತಲ್ಲೇ ನಿದ್ದೆ ಮಾಡಿ ಈಗ ಕಾಫಿ ತಿಂಡಿ ಏನು ಅಂತ ನೋಡೋದಕ್ಕೆ ಕಿಚನ್ಗೆ ಬಂದಿದ್ದೀನಿ. ಮೊದಲು ನೀರನ್ನು ಕುದಿಯೋದಕ್ಕೆ ಇಟ್ಬಿಟ್ಟಿದ್ದೀನಿ. ನಂತರ ಕಾಫಿಗೆ ಅಂತ ಹೇಳಿ ಹಾಲನ್ನು ಕಾಯಿಸ್ತಾ ಇದ್ದೀನಿ. ಪಕ್ಕದಲ್ಲಿ ನೀರು ಕುದೀತಾ ಇದೆ. ಈಗ ಹಾಲು ಕಾದಿದಾಗಿದೆ. ಗ್ಲಾಸ್ಗೆ ಆಲ್ರೆಡಿ ಕಾಫಿ ಪೌಡರ್ ಸಕ್ಕರೆ ಎಲ್ಲ ಹಾಕಿದ್ದೆ. ಈಗ ಹಾಲನ್ನು ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ರಂತೂ ಬೇಗ ಎದ್ರಂತೂ ಸ್ವಲ್ಪ ಕಾಫಿ ಬೇಕೇ ಬೇಕಾಗತ್ತೆ ಅಲ್ವಾ. ಫೈನಲಿ ಕಾಫಿ ರೆಡಿ ಆಯಿತು. ಬನ್ನಿ ಎಲ್ಲರೂ ಕಾಫಿ ಕುಡಿಯೋಣ. ಈ ಚಳಿ ವೆದರ್ಗಂತೂ ಮಳೆ ಬರ್ತಾ ಇದ್ರಂತೂ ತುಂಬ ರುಚಿಯಾಗಿರುತ್ತೆ ಕಾಫಿ. ಇನ್ನೂ ಬೇಕು ಬೇಕು ಅನ್ನಿಸ್ತಾ ಇರುತ್ತೆ ಅಲ್ವಾ. ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದರೆ ಆಹಾ ಅನಿಸುತ್ತೆ. ಈ ದಿನ ನಾನು ಗೋಧಿ ದೋಸೆ ಮತ್ತು ಕಾಯಿ ಚಟ್ನಿ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಿಜ್ನಲ್ಲಿ ಕಾಯನ್ನು ಇಟ್ಬಿಟ್ಟು ಈ ಥರ ಚಾಕುನಲ್ಲಿ ತೆಗಿತಾ ಇದ್ದರೆ ತುಂಬ ಸುಲಭವಾಗಿ ಬರುತ್ತೆ. ನೀವೇನಾದರೂ ಕಾಯಿನ ಚಾಕುನಲ್ಲಿ ಬಿಡಿಸ್ಬೇಕು ಅಂತ ಹೇಳಿದ್ರೆ ಮೊದಲು ಸ್ವಲ್ಪ ಟೈಮ್ ಫ್ರಿಜ್ನಲ್ಲಿ ಕಾಯನ್ನು ಇಟ್ಬಿಡಿ, ನಂತರ ಸುಲಭವಾಗಿ ಬಂದುಬಿಡತ್ತೆ. ಹಾಗೆ ಹೊರಗಡೆ ಇಟ್ಟಿದ್ದ ಕಾಯನ್ನು ಚಾಕುನಲ್ಲಿ ಬಿಡಿಸ್ಬೇಕಾದ್ರೆ ಇಷ್ಟು ಸುಲಭವಾಗಿ ಬರೋದೇ ಇಲ್ಲ. ಇದು ಒಂದು ಟಿಪ್ ಅಂತ ಅಂದ್ಕೊಳ್ಬಹುದು. ನಾನು ಸಹ ಕಾಯನ್ನು ಸಣ್ಣ ಸಣ್ಣ ಪೀಸಾಗಿ ಮಾಡಿಕೊಂಡು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ದೊಡ್ಡದಾಗಿ ಎಲ್ಲ ತೆಗೆದುಕೊಂಡ್ಬಿಟ್ಟೆ, ಆಮೇಲೆ ವಾಶ್ ಮಾಡಿದೆ. ಈಗ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಚಟ್ನಿಗೆ ಏನೇನು ಬೇಕು ಎಲ್ಲ ವಸ್ತುಗಳನ್ನು ಹಾಕ್ಕೊಂಡಿದ್ದೆ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಅಲ್ವಾ, ಅದೇನು ಹೇಳೋ ಅವಶ್ಯಕತೆ ಇಲ್ಲ. ಈಗ ನಾನು ಗೋಧಿ ದೋಸೆ ಮಾಡಬೇಕಾಗಿರೋದ್ರಿಂದ ಒಂದು ಬಟ್ಲಿಗೆ ಗೋಧಿ ಹಿಟ್ಟು, ನೀರು ಮತ್ತು ಉಪ್ಪು ಎಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ ಎದ್ದಿದ್ರು, ಅವ್ರ ಜೊತೆ ಮಾತಾಡಿಕೊಂಡು ಕೆಲಸವನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಕಾಫಿ ಕಾಯಿಸ್ಬಿಟ್ಟು ಮಿಕ್ಕಿದ ಹಾಲುಗಳನ್ನೆಲ್ಲ ತೊಳೆದ್ಬಿಟ್ಟು ಎತ್ತಿಡೋಣ ಅಂತ ಹೇಳಿ ಹೋದರೆ ನೋಡಿ ಈ ಕತೆ ಆಗಿದೆ. ಈ ಹಾಲಿನ ಪ್ಯಾಕೆಟು ಈ ಒಂದು ಗೋಧಿ ಹಿಟ್ಟಿಂದು ಬೌಲ್ ಇತ್ತಲ್ವ ಅದ್ರ ಒಳಗಡೆ ಬಿದ್ದು ಹಿಟ್ಟೆಲ್ಲ ಹೊರಗೆ ಚೆಲ್ಲಿದೆ. ರಾತ್ರಿ ಎಲ್ಲ ಕ್ಲೀನ್ ಮಾಡಿಟ್ಟಿರ್ತೀವಿ ಕಿಚನ್ನು. ಬೆಳಗ್ಗೆ ಎದ್ದು ಸಹ ಒಂದು ಸರ್ತಿ ಒರೆಸ್ಕೊಂಡು ಕೆಲಸವನ್ನು ಶುರು ಮಾಡ್ಕೊಂಡಿರ್ತೀವಿ. ಈಗ ಇನ್ನೊಂದು ಸರ್ತಿ ಕ್ಲೀನಾಗಿ ಒರೆಸ್ಕೊಳ್ಬೇಕಾಗಿದೆ. ಚೆಲ್ಲಿದ್ರೇನೂ ಪರವಾಗಿಲ್ಲ, ಆದರೆ ಆ ಕ್ಲೀನ್ ಮಾಡೋದಿದೆಯಲ್ಲ ಅಸಾಧ್ಯ.
ಈ ಥರ ಎಲ್ಲ ಕೆಲಸಗಳು ಗಡಿಬಿಡಿಯಲ್ಲಿ ಆಗೋದಂತೂ ಸಹಜ. ಆದರೆ ನನಗೇನು ಈ ದಿನ ಗಡಿಬಿಡಿ ಇರಲಿಲ್ಲ, ಯಾಕೆಂದರೆ ನನ್ನ ಮಗಳು ಕಾಲೇಜ್ಗೇನು ಹೋಗ್ತಿರ್ಲಿಲ್ಲ, ರಜಾ ಇತ್ತು ಅವಳಿಗೆ. ನಿಧಾನವಾಗಿ ಮಾಡ್ಕೊಳ್ತಾ ಇದ್ದೆ. ಈ ಹಾಲಿನ ಪ್ಯಾಕೆಟ್ಟು ವಾಶ್ ಮಾಡಿ ಎತ್ತಿಡುವಾಗ ಜಾರ್ ಬಿಟ್ಟು ಕೆಳಗಡೆ ಬಿದ್ದೋಯ್ತು. ಅಂದರೆ ಆ ಹಿಟ್ಟೊಂದು ಬೌಲ್ ಇತ್ತಲ್ವ, ಅದರ ಒಳಗಡೆ ಬಿದ್ದು ಈ ಸ್ಥಿತಿ ಆಯಿತು. ಈಗ ಚಟ್ನಿ ರುಬ್ಬಿಡೋಣ ಅಂತ ಹೇಳಿ ಮಿಕ್ಸಿಯನ್ನು ಹೊರಗಡೆ ತೆಗೆದಿಡ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಬೇಕಿತ್ತು, ಅದನ್ನೆಲ್ಲ ಹಾಕಿಬಿಟ್ಟು ಚಟ್ನಿ ರುಬ್ತಾ ಇದ್ದೀನಿ. ಚಟ್ನಿ ಅಂತೂ ತುಂಬ ಚೆನ್ನಾಗಿತ್ತು, ಅಂದರೆ ರುಚಿಯಾಗಿತ್ತು. ಖಾರವಾಗಿ ಚಟ್ನಿ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಗೋಧಿ ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಗೋಧಿ ದೋಸೆಗೆ ಚಟ್ನಿ ಮೇಲೆ ತುಪ್ಪ ಹಾಕಿಬಿಟ್ಟು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಹಾಗೆ ಚಟ್ನಿನೂ ಇಲ್ಲದೇ ಬರೀ ಗೋಧಿ ದೋಸೆ ಮತ್ತು ತುಪ್ಪನೂ ಸಹ ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಗೋಧಿ ದೋಸೆ? ಬನ್ನಿ, ತಿಂಡಿ ರೆಡಿ ಆಯಿತು, ಎಲ್ಲರೂ ತಿಂಡಿ ತಿನ್ನೋಣ. ನೋಡಿ, ತುಪ್ಪ, ಚಟ್ನಿ, ದೋಸೆ, ಆಹಾ, ತುಂಬ ರುಚಿಯಾಗಿರುತ್ತೆ. ನಾನು ಮತ್ತು ನನ್ನ ಹಸ್ಬೆಂಡ್ ಟಿ ವಿ ನೋಡ್ತಾ ತಿಂಡಿ ಮುಗಿಸ್ಕೊಳ್ತಾ ಇದ್ದೀವಿ. ನನ್ನ ಮಗಳಿಗೆ ಎಕ್ಸಾಮ್ಸ್ ಎಲ್ಲ ಮುಗಿದಿದ್ದರಿಂದ ರಜೆ ಕೊಟ್ಟಿದ್ದರು. ಅವಳು ಇನ್ನೂ ಎದ್ದಿರಲಿಲ್ಲ. ಮಕ್ಕಳುಗಳೇ ಹಾಗಲ್ವಾ, ಏನಾದರೂ ರಜೆ ಇದ್ರಂತೂ ತುಂಬ ಲೇಟಾಗಿ ಎದ್ದೇಳ್ತಾರೆ. ನಮ್ಮಲ್ಲಂತೂ ಲೇಟಾಗಿ ಎದ್ದೇಳೋದು. ನಿಮ್ಮಲ್ಲಿ ಹೇಗೆ ಮಕ್ಕಳು? ನಮ್ಮ ಎದುರುಗಡೆ ಮನೆಯವರು ಬಟ್ಟೆ ಆರ್ಡರ್ ಮಾಡಿದ್ರಂತೆ. ಅವರು ಈ ದಿನ ಮನೇಲಿ ಇರೋದಿಲ್ಲ ಅಂತ ಹೇಳಿ ನಮ್ಮನ್ನು ತೆಗೆದುಕೊಳ್ಳೋದಕ್ಕೆ ಅವ್ರ ಫೋನನ್ನು ನಮಗೆ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ನಾನು ಮಾತಾಡೋಷ್ಟೊತ್ತಿಗೆ ಆ ಹುಡುಗಿ ಹೊರಟೇ ಹೋಗಿತ್ತು. ಈಗ ತಿಂಡಿ ಎಲ್ಲ ಮುಗ್ದಿದ ಮೇಲೆ ಮಧ್ಯಾಹ್ನದ ಕೆಲಸ ಶುರು ಮಾಡ್ಕೊಳ್ಬೇಕಲ್ವಾ, ಅದರಿಂದ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಹೇಳಿ ಟಿ ವಿ ಆನ್ ಮಾಡಿಟ್ಟು, ಏಕೆಂದರೆ ಟಿ ವಿ ಆನ್ ಮಾಡಿಟ್ಟರೆ ಸ್ವಲ್ಪ ನಿದ್ದೆ ಬರೋ ಥರ ಆಗುತ್ತೆ. ಅದರಿಂದ ಟಿ ವಿ ಆನ್ ಮಾಡಿಟ್ಟು ನಾನು ಅಲ್ಲೇ ರೆಸ್ಟ್ ತೊಗೊಳ್ತಾ ಇದ್ದೀನಿ. ಈ ದಿನದ ವಿಡಿಯೋ ಹೇಗಿತ್ತು? ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಯಿತಾ? ಫ್ರೀ ಮಾಡಿಕೊಂಡು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಹೋಗಿ ಬರಲಾ? ಥ್ಯಾಂಕ್ ಯು.